ಪಾಲುದಾರರಾಗಿರ್ತಕ್ಕಂಥ ನೀವು ನಿಮ್ಮ ಕನ್ಸೆಂಟ್ ಇಲ್ಲದೆ ನಿಮ್ಮನ್ನು ಚರ್ಚೆ ಮಾಡದೆ ಏನಪ್ಪ ಯಾವ್ಯಾವ ಊರಲ್ಲಿ ನೀರಿನ ಸೆಲೆಗಳಿದೆ ನೀರಿನ ಮೂಲಗಳಿದೆ ಅಂತ ಗೊತ್ತಿಲ್ಲದೇನೆ ನೀವಾಗ 24,000 ಕೋಟಿ ಖರ್ಚು ಮಾಡಿಬಿಟ್ರಿ ಬ್ಲೈಂಡ್ ಆಗಿ ಇಂಥ ಒಂದು ಪೆದ್ದ ಯೋಜನೆಗೆ ನೋಡಿ ಪ್ರಕಾರ ಅಲ್ಲ ನೋಡಿ ಅದನ್ನೇ ಅಲ್ಲಿಗೆ ಬರ್ತೀನಿ ರಮಾಕಾಂತ್ ಅವರೇ. ಇವಾಗ ನೀರಿನ ಸೆಲೆ ಇಲ್ದಿರೋ ಜಾಗದಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಬೋರ್ವೆಲ್ ನ ಕೊರೆಸಿ ನಾವು ಏನು ಗ್ರಾಮ ಪಂಚಾಯತಿ ಮುಂಚೆ ಮಾಡ್ತಿದ್ ಕೆಲಸ ಇವಾಗ ಮಾಡ್ತಾ ಇದೀವಿ. ಸೆಕೆಂಡ್ 5 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ದುಡ್ಡು ತಗೊಳ್ಳೋದಾ, ಅದು ನೀರು ತಗೊಳ್ಳೋದಾ? ಮತ್ತೆ ಇದು ATM ಅಲ್ಲ, ವಾಟರ್ ATM ಅಲ್ಲ, ಅದು ಬೇರೆ ಅಲ್ಲ. ಇದೇ ಜಲ್ ಜೀವನ್ ಮಿಷನ್ಗೆ ನೀರಿನ ಮೂಲ ಅದು ಅಲ್ಲಿಂದನೇ ಬರ್ತಾ ಇದೆ. ಎಂಡ್ ಆಫ್ ದಿ ಡೇ ಸೆಕೆಂಡ್ ರಮಾಕಾಂತ್ ಅವರೇ, ಇವಾಗ ಒಂದು ಮುನ್ನೆಲೆಗೆ ಬಂದಿರುವ ಟಾಪಿಕ್ ಮನ್ರೇಗಾದು. ಜಿ ಮುಂಚೆ ಎಷ್ಟು ಕೊಡ್ತಾ ಇತ್ತು ಕರ್ನಾಟಕ ಬಿಟ್ಟಕ್ಕೆ ರಾಜ್ಯಗಳು ಎಷ್ಟು ಕೊಡ್ತಾ ಇತ್ತು? ಕೊಡ್ತಿರಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡ್ತಿತ್ತು? ಎಷ್ಟು ಪರ್ಸೆಂಟೇಜ್ ಕೊಡ್ತಿತ್ತು ಸರ್? 100 ಅಲ್ಲಿ 10%. ಈಗ 40% ಮಾಡಿದ್ರು. ಎಷ್ಟು ಡಿಫ್ರೆನ್ಸ್ ಇದೆ ಸರ್? 30% ಡಿಫ್ರೆನ್ಸ್ ಆಯ್ತು. 30% ಇಟ್ಸ್ ಅಮೌಂಟ್ 30%. ಎಷ್ಟು ಕೋಟಿ ಆಗುತ್ತೆ ಸರ್ ಅದು? 4,000 ಕೋಟಿ ಆಗುತ್ತೆ. ಆ 4,000 ಕೋಟಿಗಳು ತಡ್ಕೊಳ್ಳುವ ಕರ್ನಾಟಕಕ್ಕೆ ಏನೋ ಸಂಪನ್ಮೂಲ ನಮ್ಗೊಂದು 5 ರಿಂದ 6 ಕಡೆ ಅವಿನ್ಯೂಸ್ ಇದೆ. ನಮ್ಮ ಇದು ಎಕ್ಸೈಸ್ ಮೇಲೆ, ಸಬ್ ರಿಜಿಸ್ಟರ್ ಮೇಲೆ, ಮತ್ತೆ ಇದು ಪೆಟ್ರೋಲ್ ಮೇಲೆ ವ್ಯಾಟು, ಒಂದು 4-5 ಅವಿನ್ಯೂಸ್ ಇದೆ ನಮ್ಗೆ ಕಲೆಕ್ಟ್ ಮಾಡಕ್ಕೆ. ಇಷ್ಟು ಹೊಡೆತ ಕೊಟ್ಟು ಸುರೇಶ್ ಕುಮಾರ್ ಏನು ಹೇಳ್ತಾ ಇದ್ರು, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯ ಬೆಲೆ ಏರಿಕೆ ಮಾಡಿದ ಪದಾರ್ಥಗಳಿಲ್ಲ ಅಂತ. ನೋಡಿ, ನಾವು ನಮಗೆ ಬೇಕಾಗಿರುವ ನಮಗೆ ಆದಾಯದ ಮೂಲ 5 ರಿಂದ 6 ಕಡೆ ನಮಗೆ ಒಂದು ಸ್ಟೇಟ್ ಅಷ್ಟರಲ್ಲೇ ಮಾಡ್ಕೋಬೇಕು, ಏನೇ ಸಂಪಾದನೆ ಮಾಡಿದ್ರು ಅಲ್ಲೇ ಮಾಡ್ಕೋಬೇಕು ಅಂತ ಹೇಳಿ. ಹೌದು, ಅದನ್ನ ಜಾಸ್ತಿ ಮಾಡಿದಾಗ ಬೆಲೆ ಏರಿಕೆ ಮಾಡಿದ್ರು ಅಂತ ಸ್ಟೇಟ್ಗಳ ಇದ್ರ ಮೇಲೂ ಆರೋಪ ಮಾಡ್ತಿದಾರಲ್ಲ ಅಂತ. ನೋಡಿ, ಹೌದು, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ರಮಾಕಾಂತ್ ಅವರೇ. ಇವತ್ತು ಡಾಲರ್ ಎಷ್ಟಿದು, ಬ್ಯಾರಲ್ ಎಷ್ಟಿದೆ ರಮಾಕಾಂತ್ ಅವರೇ? 130, 120 ಇದೆ. ಮನಮೋಹನ್ ಸಿಂಗ್ ಅವ್ರು ಇದ್ದಾಗ ಎಷ್ಟಿತ್ತು? ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ರು? ಇವತ್ತು ಎಷ್ಟಕ್ಕಿದೆ, ಎಷ್ಟಕ್ಕೆ ಸೇಲ್ ಮಾಡ್ತಿದ್ದೀರಾ? ನಮಗೆ ವಿಧಿ ಇಲ್ಲ, ರಾಜ್ಯಗಳಿಗೆ ವಿಧಿ ಇಲ್ಲ. ನಾವು ಮುಚ್ಚುಮರೆ ಇಲ್ಲ, ಆದ್ರೆ ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೇವೆ, ನಮ್ಗೆ ವಿಧಿ ಇಲ್ಲ. ಅವರು ಮಾಡ್ತಿರೋದು 1 ಲೀಟರ್ ಪೆಟ್ರೋಲ್ ಮೇಲೆ 10 ರಿಂದ 12 ರೂಪಾಯಿ ಟ್ಯಾಕ್ಸ್ ಆಗ್ತಾ ಇದಾರೆ. ನಾವು ಆಗ್ತಿರೋದೇನೋ 2 ರೂಪಾಯಿ 3 ರೂಪಾಯಿ. ಏನ್ ನಮ್ಗೆ ವಿಧಿ ಇಲ್ಲ, ಏನ್ ಮಾಡಕ್ಕಾಗತ್ತೆ? ಟ್ಯಾಕ್ಸ್ ನ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ. ಅವ್ರಂಗ್ ಮುಚ್ಚುಮರೆ ಮಾಡಲ್ಲ, ನಾವ್ ಏನ್ ಮಾಡ್ತೀವಿ ಅದನ್ನ ಹೇಳ್ತೀವಿ. ಅದೇ ದುಡ್ಡನ್ನ ತಗೊಂಡು ನಾವು 55,000 ಕೋಟಿ ಮೂಲ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ. ಇವ್ರಿಗೆ ತ್ರಿಬಲ್ ಇಂಜಿನ್ ಸರ್ಕಾರ ಇದೆ ಸರ್. ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ, ಬೇರೆ ಬೇರೆ ದೇಶದಲ್ಲಿ, ರಾಜ್ಯದಲ್ಲಿ ತ್ರಿಬಲ್ ಇಂಜಿನ್ ಸರ್ಕಾರ ಇದೆ. ಯಾಕೆ ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಇವ್ರು ಯಾಕೆ ನಮ್ಮಂಗೆ ಗ್ಯಾರಂಟಿ ಸ್ಕೀಮ್ ಕೊಡಕ್ ಆಗ್ತಾ ಇಲ್ಲ? ಯಾಕೆ ಕೊಡಕ್ ಆಗ್ತಾ ಇಲ್ಲ? ಇನ್ಸ್ಪೈಟ್ ಆಫ್ ನಮ್ಗೆ ಟ್ಯಾಕ್ಸ್ ಅಲ್ಲಿ ಹೊಡೆತ ಕೊಟ್ರು ಕೂಡ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದೀವಿ. 55,000 ಕೋಟಿ ಗಂಡನ ಜೋಬಿಂದ ಕದ್ಬಿಟ್ಟು ಹೆಂಡತಿಗೆ ಕೊಟ್ಬಿಡ್ತೀರಾ ದುಡ್ಡು ಅಂತ ಹೇಳ್ತಾರೆ. ನೋಡಿ, ಏನೋ ಒಟ್ಟಿನಲ್ಲಿ ಗಂಡನ ಜೋಬಿಂದ ದುಡ್ಡು ಕದ್ಬಿಟ್ಟು ಹೆಂಡತಿ ಅಕೌಂಟ್ ಹಾಕ್ಬಿಡ್ತೀರಾ ದುಡ್ಡನ್ನ ಅಂತ ಹೇಳಿ ಆ ಕೆಲಸ ನೀವು ಮಿಡ್ಲ್ ಮನ್ ಆಗಿ ಮಾಡ್ತಿದ್ದೀರಾ ಅಂತ. ಒಂದು ನಿಮಿಷ ಗಂಡನ ಜೇಬಿಂದ ದುಡ್ಡು ತೆಗೆದ್ಬಿಟ್ಟು ಹೆಂಡತಿ ಅಕೌಂಟ್ಗೆ, ಅದು ಹೆಂಡತಿ ಕೈಗೋಲ್ ಅಕೌಂಟ್ಗೆ ದುಡ್ಡು ಹಾಕ್ಬಿಡ್ತೀರಾ ಅಂತ ಇವ್ರು ಹೇಳ್ತಾರಲ್ಲ. ಕೆರೆಯಿಂದಿರನು ಕೆರೆಗೆ ಚೆಲ್ಲಿಕತೆನಾ ಇದು? ನೋಡಿ, ಅವ್ರದೇ ತಗೊಂಡು ಅವ್ರಿಗೆ ಕೊಟ್ಬಿಡೋದು. ನೋಡಿ, ನಾವೇನ್ ಹಂಗನ್ಬಿಟ್ಟು ಅವ್ರ ತರ ನಾವು 100 ರೂಪಾಯಿ ಕದ್ಬಿಟ್ಟು ಕೇವಲ ನಾವು 5 ಪೈಸಾ ಕೊಡ್ತಾ ಇಲ್ಲ. 100 ರೂಪಾಯಿ ಇಸ್ಕೊಂಡು ಅವ್ರ ಗಂಡನ ಹತ್ರ ನಾವು 100 ರೂಪಾಯಿನೇ ವಾಪಸ್ ಕೊಡ್ತಾ ಇದೀವಿ. ಓಕೆ, ಫೈನ್.